ಏನು ಕೆ ಎಸ್ ಆರ್ ಟಿ ಸಿ ಶನಿವಾರ ಡಾಕ್ಯುಮೆಂಟ್ಸ್ ವೆರಿಫೈ ಕಂಪ್ಲೀಟ್ ಆಗಿತ್ತು. ಅದು ಬಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗದಂಥ ಒಂದು ಚಿತ್ರದುರ್ಗ ಡಿಸ್ಟಿಕ್ಸ್ ಏನು ಬರ್ತಾವೋ ಅದನ್ನ ಮಾತ್ರ ಡಿಸ್ಟಿಕ್ ವೈಸ್ ಕರೆದಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿತ್ತು. ಈ ನಂತರ ಈಗೇನಪ್ಪ ಅಂತ ಹೇಳಿದ್ರೆ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಇನ್ನೂ 2-3 ತಿಂಗಳ ಗಂಟಲ ನಿಮಗೆ ಏನು ಕಂಪ್ಲೀಟ್ ಆಗಬೇಕೋ ಅದು ಕಂಪ್ಲೀಟ್ ಆದ ನಂತರನೇ ನಿಮಗೆ ಬಿಡುಗಡೆ ಮಾಡ್ತಾರೆ. ಅಲ್ಲಿವರೆಗೂ ನಿಮಗೆ BMW ಆಗ್ಬೋದು ಮತ್ತು ಕೆ ಎಸ್ ಆರ್ ಟಿ ಸಿನ ಸ್ಟಾಪ್ ಮಾಡ್ತಾರೆ. ಹಂಗಾಗಿ ನಿಮಗೆ ಸ್ಟಾಪ್ ಆಗಿದೆ. ಸದ್ಯದಲ್ಲಿ ಈಗ ಯಾವುದು ಡಾಕ್ಯುಮೆಂಟ್ಸ್ ವೆರಿಫೈ ನಡೀತಿಲ್ಲ ಅಂತ ಈ ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀನಿ. ನೀವು ವೇಟ್ ಮಾಡಬೇಕು. ಇನ್ನು 3 ತಿಂಗಳು ಕಂಪ್ಲೀಟಾಗಿ ಎಲ್ಲ ಪ್ರೊಸೀಜರ್ ಮುಗಿದಾದಮೇಲೆ ನಿಮಗೆ ಬಿಡುಗಡೆ ಮಾಡ್ತಾರೆ. ಆಗ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫೈ ನಡೀತದೆ. ಇದು NW ಒಂದು 25ನೇ ತಾರೀಕು ಕಂಪ್ಲೀಟ್ ಆದ ನಂತರ ಮತ್ತೆ ನಿಮ್ಗೆ ಡಾಕ್ಯುಮೆಂಟ್ಸ್ ವೆರಿಫೈ ಕರೆಯಲ್ಲ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಸುಧಾ ವಿಚಾರಿಸೋರು ಇದೇ ಥರ ಹೇಳ್ತಾರೆ. ಹಂಗಾಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫೈ ಏನಾದ್ರು ಕರೆದ್ರೆ ಓಕೆ, 99% ಹೇಳ್ತಾ ಇರೋದು ಎಲ್ಲ ಕಡೆನೂ ಇದಿರೋದ್ರಿಂದ ಹಂಗಾಗಿ ನಿಮಗೆ ಇನ್ನೂ 3 ತಿಂಗಳು ಮುಂದೆ ಹೋಗುವ ಚಾನ್ಸಸ್ ಇದೆ. ಅದೇನು ಹೇಳ್ತಾರಲ್ಲ, ಎಣ್ಣೆ ಸೊಪ್ಪು ಪುಣ್ಯ ಬೇಕು ಅಂತ, ಹಂಗೆ ಜೀವನ ಇದು. ಎಷ್ಟು ವರ್ಷಕ್ಕಾದರೂ ಸುಧಾ ಇದು ಬಗೆಹರಿ ಸಮಸ್ಯೆ ಇಲ್ಲ. ಹಂಗಾಗಿ ಡಾಕ್ಯುಮೆಂಟ್ಸ್ ವೆರಿಫೈನ ಸದ್ಯದಲ್ಲಿ ಸ್ಟಾಪ್ ಮಾಡೋರೆ ಕೆ ಎಸ್ ಆರ್ ಟಿ ಸಿ ಅವರು. ಇನ್ನು NW ಅವರು 25ನೇ ತಾರೀಕು ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ಟಾಪ್ ಮಾಡ್ತಾರೆ. ಹಂಗಾಗಿ ಏನು ನೀವು ಮೆಸೇಜ್ ಬರೋ ಗಂಟ ಅವರು ತಿಳಿಸೋ ಗಂಟ ನೀವು ಡಾಕ್ಯುಮೆಂಟ್ಸ್ ವೆರಿಫೈನ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಏನಕ್ಕೆ ಸ್ಟಾಪ್ ಮಾಡೋರು ಅಂತ ನಿಮಗೆ ಗೊತ್ತು. ಈ 3 ದಿನದಲ್ಲಿ ಏನು ಅನೌನ್ಸ್ಮೆಂಟ್ ಆಯಿತು, ಅದರಿಂದ ಶನಿವಾರದಿಂದ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫೈ ಸ್ಟಾಪ್ ಆಗಿದೆ. ಮುಂದೆ ಇನ್ನೂ 2 ತಿಂಗಳು 3 ತಿಂಗಳು ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫೈ ಪ್ರಾರಂಭ ಆಯ್ತದೆ. ಅಲ್ಲಿವರೆಗೂ ಯಾವುದೇ BMTC ಆಗ್ಬೋದು, KSRTC ಆಗ್ಬೋದು, NW ಯಾವುದೂ ಸುಧಾ ನಡೀತಿಲ್ಲ ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಧನ್ಯವಾದ.